ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬೆಸ್ಟಿ ಫಾರ್ಮ್. ಸೊ ನೋಡಿ, ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಿರೋದು ಬಂದು ಬೀಟ್ರೂಟ್ ಗೋವಾ. ಇದು ಬಂದು ನನ್ನ ಟೆರೆಸ್ ಗಾರ್ಡನಲ್ಲಿರೋ 3ನೇ ವೆರೈಟಿ ಗಿಡ ಅಂತಲೇ ಹೇಳ್ಬೋದು. ಒಂದು ಆಲ್ರೆಡಿ ಪಿಂಕ್ ಇದೆ, ವೈಟ್ ಇದೆ, ಮತ್ತು ಇದು ಬಂದು ಬೀಟ್ರೂಟ್ ಗೋವಾ. ಸೊ ನೋಡಿ ಎಷ್ಟು ಚೆನ್ನಾಗಿ ಹಣ್ಣು ಬಿಟ್ಟಿದೆ. ಸೊ ಇದು ನನಗೆ ಯಾರೋ ಒಂದು 8 ಮಂತ್ಸ್ ಬ್ಯಾಕ್ ಗಿಫ್ಟ್ ಮಾಡಿದರು, ಟೆರೆಸ್ ಗಾರ್ಡನಿಂಗಲ್ಲಿ ಇಂಟ್ರೆಸ್ಟ್ ಇದೆ ಅಂತೇಳಿ. ಸೊ ಪ್ಲ್ಯಾಂಟ್ ಮಾಡಿದ್ದೆ, ಡೈಲಿ ಚೆನ್ನಾಗಿ ನೀರು ಹಾಕ್ತಿದ್ದೆ, ಮತ್ತು ಮನೇಲಿರೋ ವೆಟ್ ವೇಸ್ಟ್ನೆಲ್ಲನೂ ಇದು ಮಾಡಿ ಗಿಡಕ್ಕೆ ಹಾಕ್ತಿದ್ದೆ. ಸೊ ಗಿಡ ಚೆನ್ನಾಗಿ ಬಂದಿದೆ ನೋಡಿ. ಗಿಡದಲ್ಲಿ ಒಂದು ಹಣ್ಣು ಕೂಡ ಬಿಟ್ಟಿದೆ, ಇನ್ನೊಂದು 3-4 ಆ ಕಡೆ ಪಿಂಜೆಗಳು ಕೂಡ ಇದೆ. ಗಿಡ ನೋಡಿ, ನೋಡ್ಲಿಕ್ಕೆ ಚಿಕ್ಕದಾಗಿದ್ರೂ ಒಂದು 8 ಮಂತ್ಸಲ್ಲಿ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಹಣ್ಣು ಕೂಡ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಇದು ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ, ಯಾಕಂದರೆ ಇದು ಮಾರ್ಕೆಟ್ನಲ್ಲಿ ಕೂಡ ನಿಮಗೆ ತುಂಬ ಸಿಗೋದು ರೇರು, ನೋಡಿರಲ್ಲ ಅನಿಸುತ್ತೆ ಮೇ ಬಿ. ನೋಡಿ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಒಳಗಡೆ ನೋಡಿ, ಸೇಮ್ ಬೀಟ್ರೂಟ್ ಥರ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆ. ಸೊ ಒಂದು ಹಣ್ಣು ಬಿಟ್ಟಿತ್ತು, ಫಸ್ಟ್ ಫ್ರೂಟು. ಸೊ ತುಂಬ ಖುಷಿ ಆಗ್ತಾಯಿದೆ. ಗಿಡದಲ್ಲಿ ಈ ರೀತಿ ನೀವು ಕೂಡ ಬೆಳೀರಿ, ನಿಮಗೂ ಕೂಡ ಒಂದು ಹ್ಯಾಪಿನೆಸ್ ಸಿಗುತ್ತೆ. ಸೊ ನೀವು ಫ್ರೀ ಟೈಮ್ನಲ್ಲಿ ಮೊಬೈಲು, ಇನ್ಸ್ಟಾ ರೀಲ್ಸ್ ನೋಡೋದಕ್ಕಿಂತ ಈ ರೀತಿ ಒಂದು ಪಾಟ್ನಲ್ಲಿ ಒಂದು ಪ್ಲ್ಯಾಂಟ್ ಮಾಡೋದು ನಿಮ್ಗೊಂದು ಖುಷಿ ಕೊಡುತ್ತೆ. ಸೊ ಸ್ಟಾರ್ಟ್ ಮಾಡಿ, ನ್ಯೂ ಇಯರ್ ಒಂದು ರೆಸೊಲ್ಯೂಷನ್ಗೊಂದು ಒಂದು ಚಿಕ್ಕ ಪ್ಲ್ಯಾಂಟ್ ಗಿಡದಿಂದ ಸ್ಟಾರ್ಟ್ ಮಾಡಿ. ಸೊ ಹಾಗೆ ಅದು ಮಲ್ಟಿಪ್ಲೈ ಆಗಲಿ ಅಂತ ನಾನು ಆಶಿಸ್ತೀನಿ. ಸೊ ನೋಡಿ ಕಟ್ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆ. ಒಳಗಡೆ ನೋಡ್ಲಿಕ್ಕೆ ಫುಲ್ ಪಿಂಕ್ ಆಗಿದೆ. ನಾನು ಇದನ್ನು ಕಟ್ ಮಾಡಿ 6 ಪೀಸ್ ಮಾಡಿದೆ. 6 ಪೀಸ್ ಮಾಡಿ ಒಂದು 6-7 ಜನಕ್ಕೆ ಕೊಟ್ಟೆ. ಎಲ್ಲರೂ ತಿನ್ಬಿಟ್ಟು ತುಂಬ ಚೆನ್ನಾಗಿದೆ ಇಲ್ಲಿ ಅಂತ ಕೇಳ್ತಿದ್ರು. ಸೊ ನಾನು ಈ ಥರ ಪಾಟಲ್ಲಿ ಬೆಳೆದಿದ್ದು ಅಂತ ಹೇಳಿದ್ದಕ್ಕೆ, ಹೌದಾ ಪಾಟಲ್ಲಿ ಬೆಳಿಬೋದು ಅಂತ ಕೇಳ್ತಾಯಿದ್ರು. ಸೊ ಅವ್ರಿಗೆ ಹೇಳಿದೆ, ನೀವು ಕೂಡ ಈ ರೀತಿ ಸ್ಟಾರ್ಟ್ ಮಾಡಿ. ಸೊ ಇನ್ಸ್ಪೈರ್ ಆಗಿ ಬಿಫೋರ್ ಯು ಎಕ್ಸ್ಪೈರ್ ಅಂತ. ಸೊ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಗೋವಾ ನೀವು ನೋಡಿದರೆ, ತಿಂದಿದ್ರೆ, ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಸೇಮ್ ಆ್ಯಪಲ್ ಥರ ಇದೆ ತಿನ್ನಲಿಕ್ಕೆ. ಸೊ ತುಂಬ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಇರೋದ್ರಿಂದ ನೀವು ಕೂಡ ನಿಮ್ಮ ಡೈಲಿ ಲೈಫ್ನಲ್ಲಿ ಫ್ರೂಟ್ಸ್ನ ಅಡಾಪ್ಟ್ ಮಾಡ್ಕೊಳ್ಳಿ, ಈ ರೀತಿ ಗಿಡನ ಬೆಳೀರಿ. ಸೊ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಹೇಳ್ತಾ, ಸೊ ನೀವು ಸಹ ಇದೇ ರೀತಿ ಗಿಡನ ಬೆಳೀರಿ ಅಂತ ಇನ್ಸ್ಪೈರ್ ಮಾಡ್ತಾಯಿದ್ದೀನಿ.